ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ತಗೊಂಡಿರ್ಕೊ. ಏನಾಯ್ತು ಮಾವ? ಏನಿಲ್ಲ ಬಾರೋ, ಮಾಮೂಲಿ ಬಿಕ್ಕಳಿಕೆ ಆಟಯ. ಬಿಕ್ಕಳಿಕೆನೆ. ನನ್ನ ಡಾಕ್ಟ್ರು ಆದರೂ ಸುಮ್ಮನೆ ಹೇಗೆ ಕೇಳ್ತೀನಿ, ಇಷ್ಟೊತ್ತಲ್ಲಿ ನಿನ್ನ ಯಾರು ನೆನ್ಸ್ಕೊಳ್ತಿರ್ಬೋದು? ಅದೇ ನಂಗೂ ಗೊತ್ತಾಯ್ತಿಲ್ಲ. ನೆನ್ಪು ಮಾಡ್ಕೊಳ್ಳೋ ಅಂಥವ್ರು ಯಾರು ಇಲ್ವಲ್ಲ ಮಾವ ನಿಂಗೆ? ಅಯ್ಯೋ ಪಾರು, ನಾ ಕಾಲೇಜಿಗೆ ಹೋಯ್ತಿದ್ದಾಗ ರಂಗಲಿ ಬಿಡಕ್ಕೆ ಅಂತ, ತುಳಸಿ ಕಟ್ಟೆ ಪೂಜೆ ಮಾಡಕ್ಕೆ, ಈ ಹಪ್ಳ ಸಂಡಿಗೆ ಎಲ್ಲ ಒಣಗಾಕಕ್ಕೆ ಅಂತ ಹೆಣ್ಣೈಕ್ಲೆಲ್ಲ ನೆಪ ಮಾಡ್ಕೊಂಡು ಆಚೆ ಬರೋರು. ಇನ್ನು ಕಾಲೇಜಿಗೆ ಹೋದ್ರಂತೂ ಕವಿತಾ, ಸರಿತಾ, ಕಮಲ, ವಿಮಲ, ರೂಪ, ದೀಪ, ಪುಷ್ಪ ಅಂತ ಹುಡುಗಿರೆಲ್ಲ ಮ್ಯಾಲ ಬೀಳೋರು. ಅದ್ರಲ್ಲಿ ಯಾರಾನೋ ನೆನ್ಸ್ಕೊತಿರ್ಬೋದು, ಇಲ್ಲ ಎಲ್ರು ಒಟ್ಟಿಗೆ ನೆನ್ಸ್ಕೊತಿರ್ಬೋದು. ಮಾವ ನೀನ್ ಕಾಲೇಜ್ಗೆಲ್ಲ ಹೋಗಿದ್ಯಾ? ಪೂಸಿ ಬಿಟ್ಟೆ ಪಾರು. ನಿನ್ನ ಮತ್ತೆ ಹುಡುಗಿರು? ಆ ಬೂಸಿಲಿ ಇದು ಒಂದು ಬೂಸಿಯ. ನಮ್ಗೆಲ್ಲ ಯಾರು ಬೀಳ್ತಾರ ಪಾರು? ಅದೇ ಅನ್ಕೊಂಡೆ, ನನ್ನ ನೆನ್ಸ್ಕೊಳ್ಳೋದಕ್ಕೆ ಸಿದ್ದು ಆದ್ರೂ ಇದ್ದಾನೆ, ನೀನು ನೆನ್ಸ್ಕೊಳ್ಳೋದಕ್ಕೆ ಯಾರು ಇಲ್ವಲ್ಲ ಅಂತ. ನಿನ್ನ ಪ್ರೀತಿಸೋರು ನಿನ್ ಸುತ್ತಮುತ್ತನೇ ಇದ್ದಾರೆ, ಆದ್ರೂ ಪಿಕ್ಲಿಕ್ಕೆ ಯಾಕೆ ಅಂತ ಡೌಟ್ ಆಯ್ತು. ಹೋಗ್ಲಿ ಬಿಡು, ನೀರ್ ಕುಡಿ. ಮಾವ, ಸಿದ್ದು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅಯ್ಯೋ ಬ್ಯಾಡ ಅಂತ ಅನ್ಕೊಂಡಿರೋ ವಿಷಯನೇ ಕೇಳ್ತವಳಲ್ಲ ಮಾದೇಶ್ವರ, ನಾನು ಏನಂತ ಹೇಳಿ? ಇಲ್ಲ ಪಾರು, ಅದು ಹೊಸಿ ಕೆಲಸ ಬಂದ್ಬಿಡ್ತು, ವರ್ಕ್ ಆಗ್ಲಿಲ್ಲ. ಇನ್ನೊಂದ್ಕಿಂತ ಹೋಯ್ತೀನಿ. ಮಾವ ಒಂದ್ ಕೆಲಸ ಮಾಡು, ನೆಕ್ಸ್ಟ್ ಟೈಮ್ ನೀನು ಹೋಗುವಾಗ ನನ್ನನ್ನು ಕರಿ, ನಾನು ಜೊತೆಲೇ ಬರ್ತೀನಿ. ಬೇಡ ಪಾರು, ನಿಂಗೆ ಯಾಕೆ ಸುಮ್ಕೆ ತೊಂದ್ರೆ? ನಾನಿವ್ನಲ್ಲ, ನಾನೇ ಹುಡುಕ್ತೀನಿ, ನೀನ್ ತಲೆ ಕೆಡ್ಸ್ಕೊಬೇಡ. ಮಾವ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ಯಾವತ್ತೂ ಏನು ಕೇಳಿದ್ರು ನೀನು ಇಲ್ಲ ಆಗಲ್ಲ ಅಂತ ಹೇಳೇ ಇಲ್ಲ. ನನ್ಗೇನು ಕೇಳಿದ್ರು ನೀನು ಹೂ ಅಂತಾನೆ ಅಂದಿದ್ಯಾ. ಸಿದ್ದು ಜೊತೆ ಮದುವೆ ಮಾಡಿಸು ಅಂದೆ, ಹೂ ಅಂದೆ. ನಮ್ಮಿಬ್ರು ಮದುವೆ ಆದಮೇಲೆ ನಾನು ಸಿದ್ದು ಜೊತೆ ಹೋಗ್ತೀನಿ ಅಂದೆ, ಅದಕ್ಕೂ ಹೂ ಅಂದೆ. ಡಿವೋರ್ಸ್ ಬೇಕು ಅಂದೆ, ಅದಕ್ಕೂ ಹೂ ಅಂದೆ. ಈಗ ನನ್ನ ಸಿದ್ದುನ ಒಂದು ಮಾಡಿಸು ಅಂತಿದ್ದೀನಿ, ಅದಕ್ಕೂ ಹೂ ಅಂತಿದ್ಯಾ. ನೀನು ನಿಜವಾಗ್ಲೂ ಗ್ರೇಟ್ ಮಾವ. ಒಂದಂತೂ ನಿಜ ಮಾವ, ನನಗೆ ಸಿದ್ದು ಸಿಕ್ಕಿ ನಾನು ಅವನ್ನ ಮದುವೆ ಆಗಿ ಸಂಸಾರ ಮಾಡ್ತಿದ್ರು ನೀನು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಮಾವ. ಪಾರು, ನೀನು ಖುಷಿ ನೋಡ್ತಿದ್ರೆ ಸತ್ಯ ಗೊತ್ತಾದ್ಮೇಲೆ ನೀನ್ ಹೆಂಗನ್ನ ತಗತಿಯ ನನ್ನ ನೆನ್ಸ್ಕೊಂಡ್ರೆ ಎದನೇ ಓಡ್ದೋಗಂಗಾಯ್ತೈತೆ. ಮಾಕಳವ, ನೀನೇ ನೋಡ್ಕೊಳವ, ನೀನೇ ನೋಡ್ಕೋ. ಗಣಿ, ಇದು ನಾಟಕ ಅಂತ ಗೊತ್ತೇ ಆಗಲಿಲ್ಲ. ಒಳ್ಳೇದೇ ಆಯಿತು ಅಲ್ವಾ? ಅದೇ ಪ್ರಯೋಜನ ಏನಪ್ಪಯ್ಯ, ಇಷ್ಟೆಲ್ಲ ಮಾಡೋದಕ್ಕೆ ಏನು ದಕ್ಕಲಿರಲ್ಲ ಚಿತ್ರಿ. ಚಿಕ್ಕ ದಣಿ ದಕ್ಕಲಿಲ್ಲ ಅಂತ ಸುಮ್ಕೆ ಬಿಟ್ಬಿಡಕ್ಕಾಯ್ತದ? ಒಂದು ಕಿತ ಕಲ್ಲು ಬೀಸಿದ್ರೆ ಮಾವಿನಕಾಯಿ ಉದ್ರಾಕಿಲ್ಲ, ಕೊಲ್ಲು ಬೀಸ್ತಾನೆ ಇರಬೇಕು. ಮಾವಿನಕಾಯಿ ಒಂದಲ್ಲ, ಗೊಂಚಲೇ ಸಿಗ್ತದೆ. ಇವತ್ತು ಬರೀ ಗೊಂಚಲಕ್ಕಲ್ಲ, ಇಡೀ ಮಾವನ ಮರನ ಇಟ್ಕೊಂಡಿದ್ದೆ. ನಾವು ಅಂದ್ಕೊಂಡಿದ್ದು ಸಾಧಿಸೋಕ್ಕೆ ಒಂದೇ ಒಂದು ಹೆಜ್ಜೆ ದೂರ ಇದ್ದು. ಒಂದು ಕ್ಷಣ ಅಪ್ಪಯ್ಯ, ಒಂದೇ ಒಂದು ಕ್ಷಣ ಆ ನನ್ನ ಮಗ ಶಿವನ ಕೈಲಿ ಇವತ್ತು ಸೈನ್ ಹಾಕ್ಸ್ಬಿಡ್ತಾ ಇದ್ದೆ. ಅಷ್ಟರಲ್ಲಿ ಮಾಗಿತ್ತಿ ಪಾರು ಅವಳಲ್ಲ ಎಲ್ಲ ಹಾಳು ಮಾಡ್ಬಿಟ್ರು. ನೀನು ಹುಷಾರಾದೆ ಅಂತ ಹೇಳಿದ್ದೆ ತಡ, ಇನ್ನೇನು ಸೈನ್ ಹಾಕಬೇಕು, ಪೆನ್ನು ಬಿಸಾಕ್ಬಿಟ್ಟು ಓಡ್ಬಿಟ್ಟ ಅಪ್ಪಯ್ಯ. ಎಲ್ಲ ಹಾಳಾಗೋಯ್ತು. ನಮ್ಮ ಕೆಲ್ಸಗಳನ್ನೆಲ್ಲ ಹಾಳು ಮಾಡ್ತಾವಳ ಪಾರು. ಅವಳನ್ನ ಪರಶು,
ಇದೆಲ್ಲ ನಾನು ಮಾಡಿದ ತಪ್ಪಿನ ಪ್ರತಿಫಲ ಕಣೋ. ನೀನು ತಪ್ಪು ಮಾಡಿದ್ಯಾ? ಏನು ಹೇಳ್ತಿದ್ದ ಅಪ್ಪಯ್ಯ? ಅಪ್ಪಯ್ಯ, ನಮಗೆಲ್ಲ ನೇರನೇ ಇರಬೇಕು. ಅದು ತಲೆ ತೆಗೆದೇ ಆಗಿರಲಿ, ಉಸಿರು ನಿಲ್ಸೋದೇ ಆಗಿರಲಿ, ನೇರವಾಗಿದ್ರೇ ಕೆಲಸ. ಅದೇನು ಹೊಸಿ ಬುಡ್ಸಿ ಹೇಳಪ್ಪಯ್ಯ. ನಾನು ಮಾಡಿದ ತಪ್ಪು ಏನು ಗೊತ್ತಾ? ನಿನ್ನ ಅಮ್ಮನನ್ನ ಮದುವೆ ಆಗಿತ್ತು. ಗಂಡು ಹುಟ್ಟಿದ್ರೆ ಸೋದರ ಮಾವನ ಬುದ್ಧಿ ಬರುತ್ತೆ, ಹೆಣ್ಣು ಹುಟ್ಟಿದ್ರೆ ಅತ್ತೆ ಬುದ್ಧಿ ಬರುತ್ತೆ ಅಂತ. ಅದು ನಿಜ ಆಗೋಯ್ತು ಕಣ. ಯಾಕೆ ಹೇಳು? ಅದು ನಿಜ ಆಗಿರೋದಕ್ಕೆ ಸಾಕ್ಷಿನೇ ಈ ಪಾರ್ವತಿ. ಈಗ ಇವಳಾಡ್ತಿರೋ ಮಾತು, ಪಾರ್ವತಿ ಮಾಡ್ತಿರೋ ಕೆಲಸಗಳೆಲ್ಲ ನೋಡಿದ್ರೆ ಅವರತ್ತೆ ಶಿವು ತಾಯಿನೇ ನೆನಪಾಗ್ತಾಳೆ. ಅವಳು ಹಾಗೇನೆ ಹಾರಾಡ್ತಿದ್ಲು, ಹೋರಾಡ್ತಿದ್ಲು, ಆಗ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕೂಗಾಡ್ತಿದ್ಲು. ಕೊನೆಗೆ ಆಗಿದ್ದೇನು? ದಣಿ, ಈ ಟತ್ನಾಗ ಯಾಕೆ ಅಂತವ್ರ ಮಾತು? ಹೋಗ್ಲಿ ಬೋಟ್ ಬಿಡಿ. ಏಯ್ ಛತ್ರಿ, ಅಪ್ಪ ಏನೋ ಹೇಳ್ತಿರುತ್ತಾನೆ, ಹೇಳಿ ಬಿಡು. ಅದ್ಯಾಕೆ ಮಧ್ಯ ಬಾಯಾಕಿ? ಏನಿಲ್ಲ ಚಿಕ್ಕದವ್ರೆ, ಮುಂದೊಂದು ದಿನ ಯಾವೊಂದು ಜೊತೆಗೋ ಕೂಡಾವಳಿ ಮಾಡ್ಕೊಂಡು ಊರು ಬಿಟ್ಟು ಹೊಂಟೋದ್ರು ಅಂತ ಹೇಳ್ತಾ ಇದ್ರು ಅಟ್ಟಯ್ಯ. ಅದ್ರಲ್ಲಿ ತಡೆಯೋದೇನೈತ್ಲಾ? ಆ ಮಾನ್ಗೆಟ್ಟೋಳು ಓಡೋಗಿರೋದು ಇಡೀ ಊರಿಗೆ ಗೊತ್ತು. ಏನೋ ಹೊಸ ವಿಷಯ ಹೇಳ್ದಂಗೆ ಹೇಳ್ತಿದ್ದಿ. ಆ ಮಾನ್ಗೆಟ್ಟೋಳು ಓಡೋಗಿ ಅಪ್ಪಯ್ಯನ ಹೆಸರಿಗೆ ಕೆಟ್ಟ ಹೆಸರು ತಂದ್ಲು. ಈ ದರಿದ್ರದ ಸವಾಸ ಮಾಡಿ ನಮ್ಮ ಮನೆ ಕೂಲ್ಗೆಟ್ಟಿ ಗಬ್ಬು ನಾರ್ತೈತೆ. ಅವತ್ತು ಯಾವಾಗ ಕೊಳಕನೆಲ್ಲ ತೊಳಿತೀನೋ ನನಗಂತೂ ಗೊತ್ತಿಲ್ಲ. ದಣಿ, ಒಂದು ನಿಮಿಷ. ದಣಿ ಹೊಂಟೋಗೋರೆ. ಅಲ್ಲ ದಣಿ, ಕ್ವಾಪ್ದಾಗೆ ಎಲ್ಲ ವಿಚಾರನೂ ಬಾಯಿ ಬಿಟ್ಬಿಡ್ತಿದ್ರಲ್ಲ. ನಾನೇನಾರ ತಡೀದೆ ಹೋಗಿದ್ದಿದ್ರೆ ಎಲ್ಲ ವಿಷಯ ಹೇಳ್ಬಿಡ್ತಿದ್ರಿ. ಹಂಗೇನಾರ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ಅಯ್ಯೋ ದೇವ್ರೆ, ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಏನನ ಓದಾಯ್ತದೋ, ಏನಾಗೋಯ್ತದೋ ಅಂತ. ಛತ್ರಿ, ದಿನ ದಿನ ನಡೀತಾ ಇದ್ರೆ ನಂಟು, ಮತ್ತೆ ಮತ್ತೆ ಬೆಳಗ್ತಾ ಇದ್ರೆ ಕಂಚು ಅಂದಂಗೆ ಶಿವನ ತಾಯಿ ಒಡವೆಗಳನ್ನು ಕದ್ದು ಯಾರ ಜೊತೆನೋ ಓಡಿ ಹೋಗಿದ್ದಾಳೆ ಅನ್ನೋ ವಿಷಯನ ಇಡೀ ಊರು ಜನ ನಂಬಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.